ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕ್ಕಿಂಗ್ ಚಾನಲ್. ಇವತ್ತು ತುಂಬಾ ಡಿಫ್ರೆಂಟ್ ಆದ ಹಾಗೆ ಒಂದು ಸ್ಪೆಷಲ್ ರೆಸಿಪಿ, ಅದರಲ್ಲೂ ಕಾಜುನ ಯೂಸ್ ಮಾಡಿದಂಥ ಶೇಂಗಾ ಕಟ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಟೆಕ್ಸ್ಚರ್ ಕೂಡ ಸೇಮ್, ನೋಡ್ತಾ ಇದ್ರೇ ಕಾಜು ಕಟ್ಲಿ ಥರಾನೇ ಕಾಣಿಸುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಪ್ಯಾನ್ ಹೀಟ್ ಆಗಲಿ ಸ್ವಲ್ಪ. ಇವಾಗ ಒಂದು ದೊಡ್ಡ ಬೌಲಷ್ಟು ಶೇಂಗಾ ಹಾಕ್ಕೊಳ್ಳೋಣ. ಇವಾಗ ಇಲ್ಲಿ ಶೇಂಗಾನ ಹುರ್ಕೊಳ್ಳೋಣ. ಇಲ್ಲಿ ಶೇಂಗಾನ ನೀವು ತುಂಬ ಹುರ್ಕೋಬಾರ್ದು, ಮೇಲ್ಗಡೆ ಸಿಪ್ಪೆ ಮಾತ್ರ ಬಿಡಬೇಕು, ಅಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು. ತುಂಬ ಕಪ್ಪಾಗಿ ಹುರ್ಕೋಬಾರ್ದು. ನೀವಿಲ್ಲಿ ಕೈಯಾಡ್ತಾನೆ ಇರಬೇಕು, ಇದ್ರ ಮೇಲ್ಗಡೆ ಸಿಪ್ಪೆ ಮಾತ್ರ ಬಿಡಬೇಕು, ತುಂಬ ಕಪ್ಪಾಗಿ ಹುರ್ಕೋಬಾರ್ದು. ನೀವಿಲ್ಲಿ ತುಂಬ ಕಪ್ಪಿಗೆ ಹುರ್ಕೊಂಡ್ರೆ ಬರ್ಫಿ ಚೆನ್ನಾಗಿ ಬರಲ್ಲ. ನೀವಿಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇವಾಗ ಇಲ್ಲಿ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಟಿದೆ ನೋಡಿ, ತುಂಬ ಕಪ್ಪು ಕೂಡ ಆಗಿಲ್ಲ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇವಾಗ ಇಲ್ಲಿ ಸ್ವಲ್ಪ ಇದು ಆರ್ಲಿ. ಇವಾಗ ಶೇಂಗಾ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು, ಕಂಪ್ಲೀಟಾಗಿ ತೆಗಿಬೇಕು. ಇವಾಗಿಲ್ಲಿ ಶೇಂಗಾನ ಇದ್ರೊಳಗಡೆ ಹಾಕ್ಕೊಂಡು ಇವಾಗಿಲ್ಲಿ ಟವಲ್ನ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು ಈ ಥರ ಶೇಂಗಾನ ಈ ಥರ ಅಂದ್ಕೊಂಡ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಡುತ್ತೆ. ಇವಾಗಿಲ್ಲಿ ಸಿಪ್ಪೆ ಎಲ್ಲ ಬಿಟ್ಟಿದೆ. ಇವಾಗ ಸಪ್ರೇಟ್ ಮಾಡೋಣ ಸಿಪ್ಪೆನ. ಇವಾಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಶೇಂಗಾನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಬರೋಣ. ಇಲ್ಲಿ ಸ್ಮೂತಾಗಿ ರುಬ್ಕೊಂಬರೋಣ. ಇವಾಗ ಇಲ್ಲಿ ಸ್ಮೂತಾಗಿ ರುಬ್ಕೊಂಬಂದಿದ್ದೀನಿ. ಇವಾಗ ಇಲ್ಲಿ ಸ್ಟವ್ನ ಆನ್ ಮಾಡಿ ಇವಾಗ ಇಲ್ಲಿ ಪ್ಯಾನ್ ಇಟ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೆ, 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. 3/4 ಕಪ್ಪು ಸಕ್ಕರೆಗೆ 1/4 ಕಪ್ಪಷ್ಟು ನೀರು ಹಾಕೋಬೇಕು. 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು, 1/3 ಕಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗಿಲ್ಲಿ ಸಕ್ಕರೆನ ಕರಗಿಸ್ಕೊಳ್ಳೋಣ. ನೀವಿಲ್ಲಿ ಸಕ್ಕರೆನ ಒಂದೆಳೆ ಪಾಕ ತಕ್ಕೋಬಾರ್ದು, ಲೈಟಾಗಿ ಬರಬೇಕು. ಸಕ್ಕರೆ ಕರಗಿ ಲೈಟಾಗಿ ಒಂದೆಳೆಗಿಂತ ಸ್ವಲ್ಪ ಕಡಿಮೆ ಬಂದರೆ ಸಾಕು. ಇಲ್ಲಿ ಪಾಕ ನಮ್ಮ ಕೈಗೆ ಅಂಟ್ಕೊಂಡ್ರೆ ಸಾಕು. ನೀವಿಲ್ಲಿ ಸ್ಟವ್ನ ಲೋ ಟು ಮೀಡಿಯಮ್ ಮಧ್ಯದಲ್ಲಿ ಇಟ್ಕೋಬೇಕು. ಇಲ್ಲಿ ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು ಕೈಯಿಂದ, ಇನ್ನೂ ಬಂದಿಲ್ಲ. ಒಂದೆಳೆ ಬರಬೇಕು, ಒಂದೆಳೆಗಿಂತ ಸ್ವಲ್ಪ ಕಡಿಮೆ ಬರಬೇಕು. ನೀವಿಲ್ಲಿ ಒಂದೆಳೆ ಪಾಕಕ್ಕಿಂತ ಜಾಸ್ತಿ ಸಕ್ಕರೆನ ಬಿಸಿ ಮಾಡಿಕೊಂಡ್ರೆ ಬರ್ಫಿ ಗಟ್ಟಿಯಾಗಿ ಬರುತ್ತೆ. ಇವಾಗಿಲ್ಲಿ ಎಳೆ ಪಾಕ ಬಂದಿದೆ. ತುಂಬ ಒಂದೆಳೆ ಪಾಕ ಬಂದರೆ ಗಟ್ಟಿಯಾಗಿ ಹೋಗುತ್ತೆ ಬರ್ಫಿ. ಇವಾಗಿಲ್ಲಿ ನೀವಿಲ್ಲಿ ಸ್ಟವ್ನ ಲೋ ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೋಬೇಕು. ಇವಾಗ ಶೇಂಗಾ ಪುಡಿನ ಹಾಕೊಳ್ಳೋಣ. ಇವಾಗ ಕಲಿಸ್ಕೊಳ್ಳೋಣ ನೀಟಾಗಿ. ನೀವಿಲ್ಲಿ ಸ್ಟವ್ನ ಲೋ ಮೀಡಿಯಮ್ ಮಧ್ಯೆ ಇಟ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಕಲಿಸ್ಕೋತಾ ಗಟ್ಟಿ ಆಗ್ತಾ ಬರುತ್ತೆ ಅದು. ನೀವಿಲ್ಲಿ ಗಂಟು ಇರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪ್ಯಾನ್ಗೆ ಅಂಟ್ಕೊಳ್ಳೋರಂಗೆ ಬಂದ್ಬಿಡುತ್ತೆ ಒಂಚೂರು. ನೀವಿಲ್ಲಿ ಸಕ್ಕರೆನ ನೋಡಿ ಹಾಕೊಳ್ಳಿ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು ಸಕ್ಕರೆನ. ಇವಾಗ ಇಲ್ಲಿ ಒಂಚೂರು ಪ್ಯಾನ್ಗೆ ಅಂಟ್ಕೊಂತ ಇಲ್ಲ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಇವಾಗ ಇಲ್ಲಿ ಮಾಡಿರುವಂತ ಮಿಶ್ರಣನ ಈ ತರ ಶೀಟ್ ಮೇಲೆ ಹಾಕೊಳ್ಳೋಣ. ನೀವು ಇಲ್ಲಿ ಬಿಸಿ ಇರಬೇಕಾದ್ರೆ ಇನ್ನೊಂದ್ಸತಿ ಚೆನ್ನಾಗಿ ಈ ಶೀಟ್ ಸಹಾಯದಿಂದ ಚೆನ್ನಾಗಿ ಸ್ಮೂತಾಗಿ ಮಾಡ್ಕೋಬೇಕು.
ತುಂಬ ಬಿಸಿ ಇರುತ್ತೆ. ನೀವು ಈ ಶೀಟ್ನ ಉಪಯೋಗಿಸ್ಕೋಬೇಕು. ಈ ಥರ ಮಾಡ್ತಾ ಇದ್ರೆ ಸ್ಮೂತಾಗಿ ಬರುತ್ತೆ ಬರ್ಫಿ. ಇವಾಗ ನೋಡಿ ಇಲ್ಲಿ ಶೀಟ್ಗೆ ಕೂಡ ಒಂಚೂರು ಅಂಟ್ಕೊತಾ ಇಲ್ಲ. ಇದು ತುಂಬ ಬಿಸಿ ಇರುತ್ತೆ. ಇದು ನೀವಿಲ್ಲಿ ಬಿಸಿ ಇರಬೇಕಾದ್ರೆ ಸ್ಮೂತಾಗಿ ಮಾಡ್ಕೋಬೇಕು. ಇದು ತುಂಬ ಬಿಸಿ ಇರುತ್ತೆ, ಅದಕ್ಕೆ ಶೀಟ್ ಮೇಲೆ ಹಾಕ್ಕೊಂಡ್ರೆ ಈ ಥರ ಸ್ಮೂತಾಗಿ ಮಾಡ್ಕೋಬೇಕು. ಮತ್ತು ನೀವು ಇದನ್ನ ಬರೀ ಮಣಿ ಮೇಲೆ ಹಾಕ್ಕೋಬಾರ್ದು. ಈ ಥರ ಪೇಪರ್ ಶೀಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ನಾದ್ಕೊಂಡು ಲಟ್ಟಿಸ್ಕೋಬಹುದು. ಸೇಮ್ ಕಾಜು ಕಟ್ಲಿ ಥರನೇ ಕಾಣಿಸುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಪೀಸ್ಗಳು ಕೂಡ ಸುಲಭವಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಬಹುದು. ಶೇಂಗಾನ ಬಡವರ ಬಾದಾಮಿ ಅಂತ ಕರೀತಾರೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೇಮ್ ಸ್ವೀಟ್ ಶಾಪ್ಗಳಲ್ಲಿ ಸಿಗೋ ಥರನೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ. ಬರ್ಫಿದು ಮಿಕ್ಸರು ಬಿಸಿಯಾಗಿದ್ದಾಗಲೇ ನೀವು ಚೆನ್ನಾಗಿ ನಾದ್ಕೊಂಡು ಲಟ್ಟಿಸ್ಕೊಂಡು ಬಿಡಬೇಕು. ಅದು ತಣ್ಣಗಾಗ್ಬಿಟ್ರೆ ನಿಮಗೆ ಲಟ್ಟಿಸ್ಕೊಳ್ಳೋದಕ್ಕೂ ಬರೋದಿಲ್ಲ, ಬರ್ಫಿ ಶೇಪ್ಗೆ ಕಟ್ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಸೊ ಈ ಟಿಪ್ನ ಮರಿದೇ ನೆನಪಲ್ಲಿಟ್ಕೊಳ್ಳಿ. ಆ ಬರ್ಫಿದು ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಪ್ರೆಸ್ ಮಾಡಿದರೆ ಅದು ಸಾಫ್ಟಾಗಿ ಇರಬೇಕು. ಹಾಗೆ ಈ ರೀತಿ ಬರ್ಫಿನ ಕಟ್ ಮಾಡಿದರೆ ಅಷ್ಟು ಸಾಫ್ಟಾಗಿ ಕಟ್ ಆಗಬೇಕು. ಈ ರೀತಿ ಬಂದರೆ ಬರ್ಫಿ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇದು ನೋಡೋದಕ್ಕೆ ಕಾಜು ಕಟ್ಲಿ ಥರನೇ ಇದೆ, ಬಟ್ ಟೇಸ್ಟ್ ಮಾಡಿದಾಗಲೇ ಅದು ಶೇಂಗಾ ಕಟ್ಲಿ ಅಂತ ಗೊತ್ತಾಗೋದು. ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಶೇಂಗಾ ಕಟ್ಲಿನ ಹೇಗೆ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಮರಿದೇನೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಟೇಕ್ ಕೇರ್, ಬಾಯ್.